ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮೂಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಾವಿವತ್ತು ತೋರಣವನ್ನು ಮಾಡೋದನ್ನು ನೋಡೋಣ. ನಾನೀಗ ಅದಕ್ಕಾಗಿ ಗ್ರೀನ್ ಕಲರು ಮತ್ತು ಲೈಟ್ ಪಿಂಕ್ ಕಲರ್ದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಪೋಣಿಸ್ಲಿಕ್ಕೆ ದಾರ, ಕತ್ರಿ, ಹಾಗೆ ಇಲ್ಲಿ ಬಟರ್ಫ್ಲೈ ಮತ್ತು ತಿಲ್ಕಾ ಶೇಪ್ದು ಬೀಡ್ಸನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 2-in-1 ತೋರಣವನ್ನು ತೋರಿಸ್ತಾ ಇದ್ದೀನಿ. ಹಾಗಾಗಿ ಕೆಳಗಡೆ ಹ್ಯಾಂಗಿಂಗ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಬೀಡ್ಸನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾವೀಗ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಸ್ವಲ್ಪ ಬಟ್ಟೆನ ಕಟ್ ಮಾಡಿಕೊಂಡು ನಿಮಗೆ ಸ್ವಲ್ಪ ಬಟ್ಟೆಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ 2.25 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲೆ ಒಂದು 2.25ಗೆ ಮತ್ತೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಧ್ಯೆ ಒಂದು ಸತಿ 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನಮ್ಮದು ಗೆರೆ ಆ ಕಡೆ ಈ ಕಡೆ ಹೋಗಲ್ಲ, ಸ್ಟ್ರೈಟ್ ಲೈನ್ ಬರುತ್ತೆ. ನೀವಿಲ್ಲಿ ಸ್ಕೇಲು ಅಥವಾ ಯಾವುದಾದ್ರೂ ಒಂದು ವಸ್ತುವಿನ ಸಹಾಯದಿಂದ ಲೈನನ್ನು ನೀಟಾಗಿ ಹಾಕ್ಕೋಬೇಕು. ಈ ರೀತಿ ನಾನಿಲ್ಲಿ ಹಾಕ್ಕೊತೀನಿ. ಇಷ್ಟು ನಾನು ಈ ರೀತಿಯಾಗಿ ಲೈನನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಪ್ರತಿಯೊಂದು 2.25 ತೊಗೊಂಡಿರ್ತೀನಿ. ಇವಾಗ ಬಟ್ಟೆಯನ್ನು ನೀಟಾಗಿ ಪದರಗಳನ್ನ ಜೋಡಿಸ್ಕೊಂಡು ಕಟ್ ಮಾಡೋಣ. ನೀವಿಲ್ಲೇ ದೊಡ್ಡ ಸೀಸರ್ ತೊಗೊಂಡ್ರೆ ಒಟ್ಟಿಗೆ ಅಷ್ಟು ಬಟ್ಟೆನ ಕಟ್ ಮಾಡ್ಬೋದು. ನಾನಿಲ್ಲಿ ಚಿಕ್ಕ ತೊಗೊಂಡಿರೋದ್ರಿಂದ ಮೊದಲಿಗೆ ಮೇಲಿನ 4 ಪದರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಟ್ಟೆನ ಡಬಲ್ ಫೋಲ್ಡ್ ಮಾಡಿದ್ದಲ್ಲದೆ ಮತ್ತೆ ಇನ್ನೂ ಒಂದು ಫೋಲ್ಡ್ ಮಾಡಿ, ಅಂದರೆ 4 ಲೇಯರ್ ಫೋಲ್ಡ್ನೊಳಗೆ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ 8 ಪದರಗಳಾಗಿರುತ್ತೆ. ಈ ರೀತಿಯಾಗಿ ಇಷ್ಟು ಉದ್ದಂದು ನಾನು ಇಲ್ಲಿ ಒಂದು ಸ್ಟ್ರಿಪ್ಪನ್ನು ತಗೊಳ್ತಾ ಇದ್ದೀನಿ. ಬಟ್ಟೆ ನಾನಿಲ್ಲಿ 4 ಮಡಿಕೆ ಒಳಗೆ ಹಾಕ್ಕೊಂಡಿದ್ದೆ. ನೆಕ್ಸ್ಟು ಇದೇ ರೀತಿ ಕಟ್ ಮಾಡಿಟ್ಕೊಂಡ ನಂತರ ಈ ರೀತಿ ಎಳೆಗಳು ಬಿಸ್ತಾ ಹೋಗ್ತವೆ ಅಂಥೇಳಿ ನಾವು ಇದನ್ನು ಇನ್ನೂ ಸ್ವಲ್ಪ ಸೆಕ್ಯೂರಾಗಿ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ದೀಪನ ತೊಗೊಂಡು ಅದನ್ನು ಅಂಚನ್ನು ನೀಟಾಗಿ ಸುಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಸುಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಬಟ್ಟೆ ಹಾಗೆ ತೊಗೊಂಡ್ಬಿಡುತ್ತೆ, ಒಳಗಡೆ ಬಂದರೆ ಕಷ್ಟ ಆಗುತ್ತೆ. ಸ್ವಲ್ಪ ಹಾಗೆ ಲೈಟಾಗಿ ಅದು ಗುಂಜು ಕೀಳದೇ ಇರೋ ರೀತಿ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಬರ್ನಿಂಗ್ ಮಾಡಿಕೊಂಡು ಶೇಪ್ ಚೆನ್ನಾಗಿ ಬರುತ್ತೆ, ಎಳೆಗಳು ಕೀಳಲ್ಲ. ಹಾಗಾದರೆ ತೋರಣ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಷ್ಟೇ. ನೀವು ಬರ್ನಿಂಗ್ ಮಾಡ್ದೂ ಮಾಡ್ಕೋಬೋದು. ನಾನು ಇದೇ ರೀತಿ ಗ್ರೀನು, ಲೈಟ್ ಪಿಂಕು ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾವು ಯಾವ ರೀತಿ ಪೋಣಿಸೋದು, ಹಾರ ಯಾವ ರೀತಿ ರೆಡಿ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ನೀಡಲ್ಗೆ ದಾರವನ್ನು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಪಿಂಕ್ ಕಲರ್ದು ಬಟ್ಟೆನ ತೊಗೊಂಡು ಈ ರೀತಿ ಮಡಿಸ್ತಾ ಇದ್ದೀನಿ. ಮಧ್ಯಕ್ಕೆ ಸೂಜಿಯನ್ನು ಹಾಕಿ ಹೆಮ್ಮಿಂಗ್ ಟೈಪು ಸೂಜಿಯನ್ನು ಪೋಣಿಸ್ತಾ ಹೋಗ್ತಾ ಇದ್ದೀನಿ. ಪೂರ್ತಿ ಬಟ್ಟೆ ಮುಗಿಯೋವರೆಗೂ ಇದೇ ರೀತಿ ಮಿಡಲಲ್ಲಿ ನೋಡಿಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಯಾರಿಗಾದರೂ ನಮಗೆ ಮಿಡಲ್ ಕರೆಕ್ಟ್ ಪಾಯಿಂಟ್ ಗೊತ್ತಾಗಲ್ಲ ಅಂದರೆ ನೀವು ನಾವು ಕಟ್ ಮಾಡಿದಂಥ ಬಟ್ಟೆನ ಡಬಲ್ ಫೋಲ್ಡ್ ಮಾಡಿ ಐರನ್ ಮಾಡಿಕೊಂಡ್ರೆ ನಿಮಗೆ ಮಿಡಲ್ ಒಂದು ಗೆರೆ ಬರುತ್ತೆ. ಆ ಗೆರೆ ಮೇಲೆ ಪೋಣಿಸ್ಕೊತಾ ಹೋಗ್ಬೋದು. ನಾನಿಲ್ಲಿ ಹಾಗೆ ಅಂದಾಜಲ್ಲಿ ಪೋಣಿಸ್ತಾ ಇದ್ದೀನಿ ಮಿಡಲ್ಗೆ. ಈ ರೀತಿ ನಾನಿಲ್ಲಿ ಪೂರ್ತಿ ಪೋಣಿಸ್ಕೊಂಡಿದ್ದೀನಿ. ನೋಡಿ, ಒಂದು ಲೈನ್ ಪೂರ್ತಿ ಬಟ್ಟೆಯದ್ದು ಕಟ್ ಮಾಡಿದ್ದನ್ನು ಪೋಣಿಸ್ಕೊಂಡ್ರೆ ಇಷ್ಟು ಗುಚ್ಚಾಯಿತು ನಮಗೆ. ನೀವು ಇದನ್ನು ಬೇಕಿದ್ರೆ ಸ್ವಲ್ಪ ಟರ್ನ್ ಮಾಡ್ಕೋಬೋದು. ನಾನಿಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಹಾಕ್ತೀನಿ. ಇನ್ನೊಂದು ಬಟ್ಟೆನ ಅದೇ ರೀತಿ ಪೋಣಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ನೆಕ್ಸ್ಟು ನಾನು ಗ್ರೀನ್ ತೊಗೊಳ್ತಾ ಇದ್ದೀನಿ. ಗ್ರೀನನ್ನು ಕಟ್ ಮಾಡ್ಕೊಂಡಿರೋಂಥ ಉದ್ದ ಲೈನೊಳಗೆ 4 ಫೋಲ್ಡ್ ಇತ್ತಲ್ಲ, ಹಾಗಾಗಿ ಅದರೊಳಗೆ 4 ಪೀಸನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಚಿಕ್ಕ ಚಿಕ್ಕದಾಗಿ ಗ್ರೀನ್ ಲೀಫ್ಗಳನ್ನ ಇರೋ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮತ್ತೆ ಪಿಂಕನ್ನು ಪೋಣಿಸ್ತಾ ಇದ್ದೀನಿ. ಅದೇ ಡಬಲ್ ಸತಿ ಪೋಣಿಸಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ತುಂಬ ಲೆಂತಿ ಆಗುತ್ತೆ ಅಂಥೇಳಿ. ನೋಡಿದ್ರಲ್ಲ, ಇದೇ ರೀತಿ ನಾನು ಒಂದಷ್ಟು ಪೋಣಿಸ್ಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. ಹೀಗೇನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೀವು ಕಳ್ಸೋಕ್ಕೆಲ್ಲ ಇದೇ ರೀತಿಯೇ ಹಾಗೆ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಬೋದು. ನಾನಿವಾಗ ಹ್ಯಾಂಗಿಂಗನ್ನು ಮಾಡೋಕ್ಕೆ ತಿಲ್ಕಾ ಶೇಪು ಮತ್ತು ರೌಂಡ್ ಶೇಪು ಬಟರ್ಫ್ಲೈದು ಬೀಡ್ಸನ್ನು ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಬೀಡ್ಸ್ ಆಚೆ ಬರೆದಿರೋ ರೀತಿ ನೋಡಿಕೊಂಡು ನಾಟನ್ನು ಹಾಕ್ಕೋಬೇಕು. ಆಮೇಲೆ ಬೀಡ್ಸನ್ನು ಪೋಣಿಸ್ಕೊಂಡು ಗ್ರೀನ್ ಬಟ್ಟೆನ
ಅರ್ಧ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆ ಅರ್ಧ ಬಟ್ಟೆಯಲ್ಲಿ ನಾನಿವಾಗ 6ರಿಂದ 8 ಪೆಟಲ್ ರೀತಿಯ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೀವು ಪೂರ್ತಿ ಹಾರನ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಮೆಥಡಲ್ಲಿ ಬೇಕಾದರೂ ಮಾಡ್ಬೋದು, ಅಥವಾ ಹಾಗೆ ಲೈನ್ ಪೂರ್ತಿ ಕಟ್ ಮಾಡಿ ಹಾಗೆ ಹೆಮ್ಮಿಂಗ್ ರೀತಿಯಾಗಿದ್ರೂ ಮಾಡ್ಕೋಬೋದು. ಈ ರೀತಿ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಆ ರೀತಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನೀವು ಮಾಡ್ಬೋದು. ಪ್ರತಿಯೊಂದು ಪೆಟಲ್ನ ರೌಂಡ್ ಶೇಪ್ ಕೊಟ್ಕೊಂಡು ಇದೇ ರೀತಿ ಪ್ರತಿ ಪೆಟಲನ್ನು ಸುಟ್ಕೊಂಡು ಮಾಡಬೇಕಾಗುತ್ತೆ. ಅದು ತುಂಬ ಚೆನ್ನಾಗಿ ಬರುತ್ತೆ. ಎರಡೂ ಲುಕ್ ವೈಸು ಡಿಫ್ರೆನ್ಸ್ ಆಗಿ ಕಾಣಿಸುತ್ತೆ. ಬಟ್ ನಾವು ಬೇಗ ಆಗುತ್ತೆ ಅಂತೇಳಿ ಈ ಮೆಥಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿರೋ ಬಟ್ಟೆನ 3 ಸತಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಒಂದು ಟೇಪನ್ನು ಇಟ್ಕೊಂಡು ಆ ಟೇಪಿಗೆ ಸೂಜಿಯನ್ನು ಇಟ್ಕೊಂಡು, ಅಂದರೆ ಸ್ಟಿಫಾಗಿ ನಿಲ್ಲುತ್ತೆ ಅಂತೇಳಿ ಈ ರೀತಿ ನಾವು ಮಡಚಿ ಹಾಕುವಾಗ ಈ ರೀತಿ 6 ಪೆಟಲ್ಸ್ನ ಹಾಕ್ಕೊಂಡು, ಇವಾಗ ನೆಕ್ಸ್ಟು ಪಿಂಕ್ ಕಲರನ್ನು ಅದನ್ನು ಅರ್ಧ ತೊಗೊಂಡು ಪೋಣಿಸ್ತಾ ಇದ್ದೀನಿ. ನೀವು ಲೆಂತ್ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತನ್ನು ಪೋಣಿಸ್ಬೋದು. ನಾನಿಲ್ಲಿ ಪುಟಾಣಿ ಥರ ಪೋಣಿಸ್ತಾ ಇದ್ದೀನಿ. ಕಮಲು ಯಾವಾಗಲೂ ಚೆನ್ನಾಗಿ ಇಷ್ಟು ಸಣ್ಣದಾಗಿ ಚೆಂದ ಕಾಣಿಸುತ್ತೆ ಕೆಳಗಡೆ ಅಂಥೇಳಿ ನಾನು ಸಣ್ಣ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಹ್ಯಾಂಗಿಂಗ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ಸ್ವಲ್ಪ ದೊಡ್ಡದಾಗಿ ಪೋಣಿಸ್ಬೋದು. ನಾನು ಪೋಣಿಸಿರೋಂಥ ಹಾರಕ್ಕೆ ಈ ಸೈಜ್ ಸಾಕಾಗುತ್ತೆ. ನೀವು ಪೋಣಿಸಿರೋ ಹಾರ ತುಂಬ ಲೆಂತಿಯಾಗಿದ್ದರೆ ನೀವು ಸ್ವಲ್ಪ ಲೆಂತಿಯಾಗಿ ಪೋಣಿಸ್ಕೊಂಡ್ರೆ ಒಳ್ಳೆಯದು. ಇವಾಗ ತಿಲ್ಕ ಶೇಪ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ತಿಲ್ಕ ಶೇಪ್ದು ಬೀಡ್ಸನ್ನು 2 ಕೆಳಮುಖವಾಗಿ ಪೋಣಿಸ್ತಾ ಇದ್ದೀನಿ. ಅದಾದಮೇಲೆ ಬಟರ್ಫ್ಲೈನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ತಿಲ್ಕ ಶೇಪ್ ಬೀಡ್ಸನ್ನು ಮೇಲ್ಮುಖವಾಗಿ ಪೋಣಿಸ್ತಾ ಇದ್ದೀನಿ. ನಾನಿಲ್ಲಿ ಗೋಲ್ಡ್ ಬೀಡ್ಸನ್ನು ಆ್ಯಡ್ ಮಾಡಬೇಕಿತ್ತು. ನೆಕ್ಸ್ಟು ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಕೆಳಗಡೆ ನಾನು ಗೋಲ್ಡ್ ಬೀಡನ್ನು ಆ್ಯಡ್ ಮಾಡಬೇಕಿತ್ತು, ಮಾಡಲಿಲ್ಲ. ಇವಾಗ ಮಾಡಿ ತೋರಿಸ್ತೀನಿ. ಹೌದಾ, ಈ ರೀತಿಯಾಗಿ ನಮ್ಮದು ಕೆಳಗಿಂದ ಹ್ಯಾಂಗಿಂಗ್ ಬಂದಿದೆ. ನಾನು ಅದೇ ರೀತಿ 2 ಮಾಡ್ಕೊಂಡಿದ್ದೀನಿ. ಇವಾಗ 2 ಒಂದೇ ನಿಡಲಲ್ಲಿ ಪೋಣಿಸ್ಕೊಂಡು ಈ ರೀತಿದು ಒಂದು ಬೀಡ್ಸನ್ನು ಹಾಕೋಣ. ನಾನಿಲ್ಲಿ 4 mm ಬೀಡ್ಸನ್ನು ತೊಗೊಂಡಿದ್ದೀನಿ, ಗೋಲ್ಡ್ ಬೀಡ್. ಇವಾಗ ಮತ್ತೆ ಇಲ್ಲೇ ಒಂದು ಟೇಪಿಗೆ ನಾವು ಅದನ್ನು ಸೂಜಿಯನ್ನು ಸಿಗಿಸ್ಬಿಟ್ಟು ಮತ್ತೆ ಪೆಟಲ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಗ್ರೀನ್ ಕಲರ್ದು ಮತ್ತು ಈ ರೀತಿಯಾಗಿ ಮೊದಲಿಗೆ ಮಾಡಿದ್ವಲ್ಲ ಅದೇ ರೀತಿ ಪೆಟಲ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗೋಣ. ನಾನಿಲ್ಲಿ 4 ಪೆಟಲನ್ನು ಮಾತ್ರ ಹಾಕ್ತಾಯಿದ್ದೀನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟು ಇನ್ನು ಅರ್ಧ ಪಿಂಕ್ ಕಲರ್ ಇತ್ತಲ್ಲ, ಒಂದೇ ಒಂದು ಏಕಪಟ್ಟಿ ತೊಗೊಂಡಿದ್ವಲ್ಲ ಮೊದಲಿಗೆ, ಆ ಪಟ್ಟಿಯಲ್ಲಿ ನಾನು 2 ಹ್ಯಾಂಗಿಂಗ್ಸನ್ನ ಮತ್ತು ಮೇಲ್ಗಡೆನ ಪೋಣಿಸ್ಕೊತಾ ಇದ್ದೀನಿ. ನೀವಿಲ್ಲಿ ಲೆಂತನ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈ ರೀತಿಯಾಗಿ ಪೋಣಿಸ್ಕೊಂಡು ಸೂಜಿನ ಮೇಲೆ ತಗೊಳ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ತಗೊಳ್ಬೇಕಾಗುತ್ತೆ, ಯಾಕಂದರೆ ಇಲ್ಲಿ ದಾರ ಬಂದು 4 ಎಳೆ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಬಟ್ಟೆಗೆ ಟೈಟ್ ಅನಿಸುತ್ತೆ. ನಾವು ಕೆಳ ಸರಿಸುವಾಗ ಸ್ವಲ್ಪ ಟೈಟ್ ಅನಿಸುತ್ತೆ ನಮಗೆ. ನೋಡಿ, ಈ ರೀತಿಯಾಗಿ ನಮ್ಮದು ಕೆಳಗಡೆ ಹ್ಯಾಂಗಿಂಗ್ ರೆಡಿ ಆಯಿತು. ಸ್ವಲ್ಪ ಬಟ್ಟೆನ ಫ್ಲವರ್ ಆಕಾರಕ್ಕೆ ನಾವು ಸ್ವಲ್ಪ ಟ್ವಿಸ್ಟ್ ಮಾಡೋಣ. ನೋಡಿ, ಇವಾಗ ಮೊದಲಿಗೆ ಇವಾಗಿದು ಹಾರ ಮಾಡಿದರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹ್ಯಾಂಗಿಂಗ್ಸ್ಗೆ ಇಲ್ಲಿ ಟೈಟಾಗಿ ಒಂದು ಗಂಟನ್ನು ಹಾಕೊಳ್ಳೋಣ. ಈ ಗಂಟು ಆ ಹೂವಿನ ಬಾಜು ಅಥವಾ ಪಕ್ಕದಲ್ಲೇ ಇರಬೇಕು. ಹಾಗಾಗಿ ನಾವು ಪಕ್ಕಕ್ಕೆ ಸರಿಸೋಕ್ಕೆ ಕೈಯಿಂದ ಕಷ್ಟ ಆಗುತ್ತೆ ಅಂತೇಳಿ ನಾನಿಲ್ಲಿ ಸೂಜಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಾನಿಲ್ಲಿ ತೋರಿಸ್ತಾ ಇದ್ದಂಗೆಲ್ಲ ಈ ಮೆಥಡಲ್ಲಿ ಹಾಕಿದರೆ ನಾಟ್ ಅನ್ನೋದು ಫ್ಲವರ್ ಬಾಜು ಅಥವಾ ಪಕ್ಕದಲ್ಲಿ ಹೋಗಿ ಕೂರಿಸ್ಬೋದು. ಇದರಿಂದ ಸ್ಟಿಫ್ ಆಗಿ ಕೂರುತ್ತೆ, ಫ್ಲವರು ದೂರ ಆಗಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ನಾನಿವಾಗ ಹಾರ ಮಾಡಿದರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಗ್ರೀನ್ ಕಲರ್ ಮಾಡ್ಕೊಂಡಿದ್ದೆನಲ್ಲ, ಹಾರದ ಮಧ್ಯೆ ನೋಡಿಕೊಂಡು ಸ್ವಲ್ಪ ದಾರನ ಮೇಲ್ಗಡೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ದಾರದಲ್ಲಿ ಕೆಳಗಡೆ ಹ್ಯಾಂಗಿಂಗ್ ಮಾಡಿದ್ನಲ್ಲ ಅದನ್ನು ಪೋಣಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ. ನಾನಿಲ್ಲಿ ನಾಟ್ ಹಾಕ್ತಾ ಇಲ್ಲ, ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ.
ನಾನು ಒಂದೇ ಹಾರದಲ್ಲಿ ಹೇಗೆ 2 ರೀತಿ ಮಾಡಬೇಕು ಅಂತೇಳಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನಿಲ್ಲಿ ನಾಟ್ ಮಾಡ್ತಾ ಇಲ್ಲ, ಹಾಗೆ ಮಾಡಿ ಜೋಡಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಹಾರ ಮಾಡಿದರೆ ಈ ರೀತಿಯಾಗಿ ಕಾಣಿಸುತ್ತೆ. ಲೈಟ್ ಪಿಂಕ್ ಮತ್ತು ಗ್ರೀನ್ ತುಂಬ ಚೆನ್ನಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ರಿಂಗ್ ಬೀಡನ್ನು ತಗೊಂಡು ಎಂಡಿಗೆ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಾಲೆ ಮಾಡಿದರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸಿದ್ನಲ್ವ, ಇವಾಗ ಡೋರಿಗೆ ಸೈಡ್ನಲ್ಲಿ ಹ್ಯಾಂಗಿಂಗಾಗಿ ಯಾವ ರೀತಿ ಉಪಯೋಗಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಡೋರಿಗಾದರೂ ಯೂಸ್ ಮಾಡ್ಬೋದು, ವರಮಹಾಲಕ್ಷ್ಮಿ ಮತ್ತು ಗಣಪತಿ ಹಬ್ಬದಲ್ಲಿ ಡೆಕೋರೇಷನ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಈ ರೀತಿ ಪೋಣಿಸಿರೋ ಅಂಥ ಪೆಟಲ್ಸ್ಗಳನ್ನ ನಾನು ಈ ರೀತಿ ಸರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸರಿಸಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಪೂರ್ತಿ ಸರಿಸಿ ನಿಮಗೆ ಯಾವ ರೀತಿ ಮಾಲೆ ಬೇಕು ಅಥವಾ ಹ್ಯಾಂಗಿಂಗ್ ಬೇಕು ನೋಡಿಕೊಂಡು ನಾಟನ್ನು ಟೈಟ್ ಮಾಡ್ಕೊಂಡು ಹಾಕ್ಕೊಳ್ರಿ. ನಾನಿವಾಗ ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. ಅಥವಾ ನೀವು ಅದನ್ನು ನಾಟನ್ನು ಟೈಟ್ ಮಾಡದೆ ಮತ್ತು ಬಿಚ್ಚೋಗಿ ಬರೋ ಥರ ಹಾಕ್ಕೊಂಡು ಇಟ್ಕೊಂಡ್ರೆ ನೀವು ಎರಡು ಥರನೂ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬೋದು. ನೋಡಿ ಹ್ಯಾಂಗಿಂಗ್ ಆದರೆ ಈ ರೀತಿಯಾಗಿ ಕಾಣಿಸುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮಾಲೆ ಮಾಡಿದರೆ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಆವಾಗಲೇ ತೋರಿಸಿದ್ನಲ್ವ, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಫ್ರೀ ಇದ್ದಾಗ ಮಾಡಿಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್.